ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಹೊಸ ಬೆಂಗಳೂರು. ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಪರಿಸರದ ಬಗ್ಗೆ, ಕೆರೆಗಳ ಬಗ್ಗೆ, ಗ್ರೀನರಿ ಬಗ್ಗೆ, ನಮ್ಮ ಸ್ಪೋರ್ಟ್ಸು ಕಲ್ಚರಲ್ ಫೆಸಿಲಿಟೀಸ್ ಬಗ್ಗೆ ಪ್ಲ್ಯಾನ್ ತಯಾರು ಮಾಡಿ ಇಂಪ್ಲಿಮೆಂಟ್ ಮಾಡೋಂಥ ಒಬ್ಬ ವ್ಯಕ್ತಿ ಬೇಕು. ನಮ್ಮ ಪ್ರೊಫೈಲ್ ಏನಿದೆ, ಪ್ರೊಫೆಸರ್ ಆಗಿದ್ದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ, ಪಬ್ಲಿಕ್ ಪಾಲಿಸಿ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ PhD ಮಾಡಿದ್ದೀನಿ ಅಮೇರಿಕಾದಲ್ಲಿ. ಇಷ್ಟು 20-25 ವರ್ಷ ನಮ್ಮ ಪಾರ್ಟಿಗೂ ಕೆಲಸ ಮಾಡಿದ್ದೀನಿ, ಬಟ್ ನಮ್ಮ ದೇಶ ಸೇವೆನೂ ಮಾಡ್ಕೊಂಡು ಬಂದಿದ್ದೀನಿ. ಈ ಮೆಟ್ರೋ ಫೀಡರ್ ಬಸ್ ಸ್ಥಾಪನೆ ಮಾಡಿದ್ದು ನಾನೇ. ನೀವು ಮನೆಯಿಂದ ಆಚೆ ಬಂದು ಮೇನ್ ರೋಡ್ಗೆ ಮೇನ್ ರೋಡ್ನಲ್ಲಿ ನಿಂತರೆ ನಿಮಗೆ ಪ್ರೆಡಿಕ್ಟಬಲ್ ಆಗಿ 5-5 ನಿಮಿಷಕ್ಕೋ 10-10 ನಿಮಿಷಕ್ಕೋ ಒಂದು ಬಸ್ ಇರಬೇಕು ಮೆಟ್ರೋ ಸ್ಟೇಷನ್ನಲ್ಲಿ ಬಿಡೋಕ್ಕೆ. ಒಂದು ರೈಡ್ ಅಂತ ಒಂದು ಸಂಸ್ಥೆ ನೋಡಿರ್ಬೋದು. ಸಬರ್ಬನ್ ರೈಲ್, ಉಪನಗರ ರೈಲು ಅಂತ ಒಂದು ವ್ಯವಸ್ಥೆ ಅದು. ಸೊ ಕೆಂಗೇರಿಯಿಂದ ನೀವು ಮೆಟ್ರೋ ತೊಗೊಂಡು ವೈಟ್ ಫೀಲ್ಡ್ಗೆ ಹೋಗಬೇಕು ಅಂತಂದರೆ ಡೈರೆಕ್ಟ್ ಲೈನ್ ಇದೆ, ಮಿನಿಮಮ್ 1 ಅವರ್ ಮೇಲಾಗುತ್ತೆ ಅದು. ನಿಮಗೆ ಸಬರ್ಬನ್ ರೈಲ್ ಟ್ರ್ಯಾಕ್ ಉಪಯೋಗಿಸ್ಬಿಟ್ಟು ಅಲ್ಲಿ ಫಾಸ್ಟ್ ಟ್ರ್ಯಾಕ್ ನಡೆಸಿದ್ರೆ ಕೆಂಗೇರಿ ಬೆಂಗಳೂರು ರೈಲ್ವೆ ಸ್ಟೇಷನು, ಅಲ್ಲಿಂದ ಕಂಟೋನ್ಮೆಂಟು, ಬೆಂಗಳೂರು ಈಸ್ಟು, ವೈಟ್ ಫೀಲ್ಡ್ 20 ನಿಮಿಷದಲ್ಲಿ ಹೋಗ್ಬೋದು, 25 ನಿಮಿಷದಲ್ಲಿ ಹೋಗ್ಬೋದು. ಬೆಂಗಳೂರಿಂದ ತುಮಕೂರಿಗೆ, ಬೆಂಗಳೂರಿಂದ ರಾಮನಗರಕ್ಕೆ, ಬೆಂಗಳೂರಿಂದ ಕೋಲಾರಕ್ಕೆ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಅಲ್ಲಿ ಹೋಗಿ ಕೆಲಸ ಮಾಡೋರ್ಗು ಚಕ್ ಅಂತ ಹೋಗ್ಬಿಟ್ಟು ಬರ್ಬೋದು. ಸಬರ್ಬನ್ ರೈಲ್ ಬಗ್ಗೆ ನಾನು 2008ನೇ ಇಸ್ವಿಯಿಂದ ಹೋರಾಟ ಮಾಡ್ತಾಯಿದ್ದೀನಿ.